ನಾವು ಮೊನ್ನೆ ವಾಣಿಜ್ಯ ಮಂಡಿಗೆ ನಿರ್ಮಾಪಕ ಸಂಘಕ್ಕೆ ನಿರ್ಮಾಪಕರ ಬಗ್ಗೆ ಮತ್ತು ಜನನಾಯಕನ ಸಿನಿಮಾ ಬಗ್ಗೆ ಚಂದ್ರಚೂಡ್ ಚಂದ್ರ ಆಚಾರ್ ಇವರು ಅಗೌರವವಾಗಿ ಮಾತಾಡಿದರು. ಕಾಂಡಮ್ಸಿಂದ ಇದೇನು ಕಾಂಡಮ್ಸ್ ಎಲ್ಲ ಕೊಡ್ತಾರೆ, ಕಾಂಡಮ್ಸ್ ಕೊಡ್ತಾರೆ ಅಂತ ಹೇಳಿದರು. ಅದಕ್ಕೆ ಇಡೀ ನಿರ್ಮಾಪಕರು ಯಾರು ಕೊಟ್ಟರು ಪಾಪ ತೊಂದರೆ ಇಲ್ಲ, ಅವ್ರು ಕೇಳಿದ್ದಾರೆ ಯಾರು ಕೊಟ್ಟರು ನೋಡೋಣ ಹೇಳಿ ಅಂತ ಹೇಳಿದ್ರೆ ಅವರು ತಪ್ಪಿಸ್ಕೊಳ್ಳೋ ಬಾಧೆ ಮಾಡ್ತಾರೆ. ಅದಕ್ಕೆ ಇಡೀ ಚಿತ್ರೋದ್ಯಮವಾಗಿ ನಮ್ಮ ಹೈಕೋರ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಲಾಡ್ಜ್ ಮಾಡಿಸಿ ಅವ್ರ ಮೇಲೆ ಕ್ರಿಮಿನಲ್ ಕೇಸು ರಿಜಿಸ್ಟರ್ ಮಾಡಿದ್ದಾರೆ. ಇಷ್ಟ ಆಗಿದೆ. ತದನಂತರ ಅವತ್ತೆಲ್ಲ ಮಾಧ್ಯಮದವರಿದ್ದಾಗ ನನ್ನನ್ನು ಪಾಪ ಕೆಲವು ಮಾಧ್ಯಮದವ್ರು ಕೇಳಿದ್ರು, ಏನು ಸರ್ ಇದಕ್ಕೇನೈತೆ ಇಲ್ಲ, ಅದು ಆ ವಿಷಯದಲ್ಲಿ ಆ ಥರ ಹೇಳಿರೋ ತಪ್ಪು. ಸಿನಿಮಾ ಅನ್ನೋದೇನು ಅವ್ನಿಗೆ ಗೊತ್ತಿದೆ, ಸಿನಿಮಾ ಬಂಡವಾಳ ಹಾಕಿರೋದು ಗೊತ್ತಾಗಿರುತ್ತೆ, ನಿರ್ಮಾಪಕ ಯಾರು, ದುಡ್ಡು ತಂದವನೇನೋ ಗೊತ್ತಿರುತ್ತೆ, ಸುಮ್ಮನೆ ಯಾವುದೋ ನೀನು ಕೂತ್ಕೊಂಡು ಗಾಳಿಲಿ ಗುಂಡಾಡ್ಸೋದು ಬೇಡ ಅಂತ ಹೇಳಿದಾಗ ಆಮೇಲೆ ಕೆಲವು ಮಾಧ್ಯಮದವ್ರು ನನ್ನನ್ನು ಕೇಳಿದ್ರು, ಸರ್ ಇದ್ರ ಬಗ್ಗೆ ಸುದೀಪ್ ಅವ್ರ ಜೊತೆಲಿರ್ತ ಅವ್ರು ಹೇಳಬಾರ್ದ ಅಂತೇಳ ಕೇಳಿದ್ರು. ನಾನು ಹೇಳಿದೆ ಪಾಪ ಅವ್ರಿಗೆ ವಿಷಯ ಗೊತ್ತಿದೆಯೋ ಗೊತ್ತಿಲ್ಲ ಅವ್ರು ಈ ಥರ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ, ಹೋಗಿತಾರೆ. ನಮಗೆ ಗೊತ್ತಿರೋ ಅವ್ರಿಗೆ ವಿಷಯ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿದ್ರೆ ಈ ಥರದ ವಿಷಯದ ಹೇಳಲ್ಲ ಅಂತ. ಅದಕ್ಕೆ ಸುದೀಪ್ ವಿಷಯ ತಗೊಂಡು ನಾನು ಮಾತು ಹೇಳಿದೆ, ಸುದೀಪ್ ಅವ್ರಿಗೆ ಗೊತ್ತಿರಲ್ಲ ಅಂತ. ಅದನ್ನು ಸುದೀಪ್ ಅವ್ರಿಗೆ ನನ್ನನ್ನು ತಿಳಿಸಿಬಿಟ್ಟಿದ್ದೀರಾ ಅಂತ ಇವನು ನನ್ನನ್ನು ಏನಂದರೆ ಕೊಬ್ಬರಿ ಮಂಜ, ಕೋಕೋನಟ್ ಮಂಜ ಅಂತ ಇವನು ಈ ರೀತಿ ನನ್ನನ್ನು ನಿನ್ನ ಬಿಡಲ್ಲ, ನನ್ನ ಜೀವನ ಇರೋ ಗಂಟ ಬಿಡಲ್ಲ ಅಂತೇನೋ ಅಂದಿದ್ದಾನೆ. ಪಾಪ ಇರಲಿ, ಅವನು ಅಂದಿದ್ದಾನೆ. ಅವನು ಬುದ್ಧಿವಂತ, ಬುದ್ಧಿಜೀವಿ, ನಾನು ಜ್ಞಾನಿ, ನಾನು ವಿದ್ಯಾವಂತ, ಹೋರಾಟಗಾರ ಇವೆಲ್ಲ ಮಾತಾಡ್ತಾಯಿಲ್ಲ. ಅವ್ನು ಮಾತಾಡೋ ಕಲ್ಚರ್ ಗೊತ್ತಿಲ್ವ ಅವನು. ಏನು ನನ್ನ ಬಿಡಲ್ಲ, ನಾನು ಸ್ಮಗ್ಲರ, ಇಲ್ಲ ನಾನು ಗಾಂಜಾ ಮಾಡ್ತಿದ್ನ, ಇಲ್ಲ ನಾನೇನು ಬೇರೆ ಮಾಡ್ತಿದ್ನ, ಇಲ್ಲ ಬೇರೆಯವ್ರ ಥರ ನಾನೇನು ಬೇರೆ ಪಿಂಪ್ ಕೆಲಸ ಮಾಡ್ತಿದ್ನ. ಕೆ ಮಂಜು ಅಂತ ಅವ್ನಿಗೇನು ಗೊತ್ತೈತೆ? ಕೆ ಮಂಜು ಇತಿಹಾಸ ಐತೆ. 55 ಸಿನಿಮಾ ಮಾಡಿದ್ದೀನಿ, ಸುಮಾರು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, ಕೋಟ್ಯಾಂತರ ರೂಪಾಯಿ ಸಿನಿಮಾ ಕಳೆದಿದ್ದೀನಿ. ಅದು ನನ್ನ ವೃತ್ತಿ, ಇದು ನಂಗೆ ದೇವರಿದ್ದಂಗೆ. ನಾವಿಲ್ಲಿ ಬಂದವರು ಪೂಜೆ ಮಾಡ್ತೀವಿ, ಪವಿತ್ರವಾಗಿದೆ ನಮ್ಮ ದೇವಸ್ಥಾನ ಥರ. ಸಿನಿಮಾನ ನಾವು ಗೌರವಿಸ್ತೀವಿ, ಅದು ನಮ್ಮ ವೃತ್ತಿ. ಯಾರೇ ಬರಲಿ ಇಲ್ಲಿ ಇದಕ್ಕೆ ಬರಬೇಕು ಅಂದರೆ ಎಲ್ಲರಿಗೂ ಯೋಗ ಇಲ್ಲ. ತುಂಬ ಜನ ಇದ್ದಾರೆ, ತುಂಬ ಜನ ಬರ್ತಾರೆ. ನಾವು ನಿರ್ಮಾಪಕರು ಉಳ್ಕೋಬೇಕು, ನಿರ್ಮಾಪಕರು ಶಿಸ್ತು ಕಲಿಸ್ಬೇಕು ಅಂತ ಒಂದು ಅಸೋಸಿಯೇಷನ್ ಇದೆ. ಸುಮ್ಮನೆ ಅಲ್ಲ, ಇಲ್ಲಿ ಆದಿಲೋಗ ತೀಟೆ ತೀರೋನಿಗೆಲ್ಲ ಮಾತಾಡೋಕ್ಕಲ್ಲ ಇರೋದಿಲ್ಲ. ಆಮೇಲೆ ಅವನ ಇಂಡಸ್ಟ್ರಿ ಸಾಧನೆ ಇದೆ, ಯಾವ ಕತೆ ಬರ್ತಿದ್ದಾನೆ, ಯಾರಿಗೆ ಕತೆ ಕೊಟ್ಟಿದ್ದಾನೆ, ಯಾವ ಆಕ್ಟ್ ಮಾಡಿದಾನೆ, ಇವನು ಎಷ್ಟು ಜನ ಬ್ಲ್ಯಾಕ್ ಮೇಲ್ ಮಾಡೋನೆ. ಸುಮಾರು ಇದು ಬಂದಾಗ ನನಗೆ ಎಷ್ಟು ಜನ ಫೋನ್ ಮಾಡಿದ್ರು ಗೊತ್ತಾ, ಸರ್ ಅವ್ನು ಹಿಂಗಿದೆ, ಫ್ಯಾಮಿಲಿಗಳ್ದಿದೆ, ಆಮೇಲೆ ಇದೆಲ್ಲ ಹೇಳಿದೆ. ನಾನು ಹೇಳಿದೆ ಅವ್ನು ವೈಯಕ್ತಿಕ ವಿಚಾರ ನನಗೆ ಬೇಕಾಗಿಲ್ಲ. ಅವ್ನು ಪರ್ಸ್ನಲ್ ಏನಾರು ಮಾಡ್ಕೊಳ್ಳಿ, ಅವನಿಷ್ಟ ಯಾರನ್ನಾರು ಕರ್ಕೊಂಡು ಹೋಗಲಿ, ಅವ್ನು ಏನು ಕಾಂಡ ಮಾರೋ ಸಪ್ಲೈ, ಅದು ಅವನ ಇಷ್ಟ, ನನಗೆ ಸಂಬಂಧ ಇಲ್ಲ. ನಾನು ಯಾಕೆ ಮಾತಾಡಬೇಕು? ನನ್ನ ಚಿತ್ರೋದ್ಯಮ ನನ್ನ ಮನೆ. ನಾನಿವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಉಪಾಧ್ಯಕ್ಷ ನಮಗೆ ಗೆಲ್ಲಿಸಿದ್ದಾರೆ, ಆಯ್ಕೆ ಮಾಡಿದ್ದಾರೆ. ನಿರ್ಮಾಪಕ ಕಷ್ಟ ಸುಖ ನನ್ನ ಕರ್ತವ್ಯ. ಅದರಿಂದ ಯಾರೇ ಆಗಲಿ ಈ ವಿಷಯದಲ್ಲಿ ಚಿತ್ರರಂಗದ ಬಗ್ಗೆ ಆಗಲಿ ಅಗೌರವ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಆಮೇಲೆ ಕೆ ಮಂಜು ಅಂತ ನನಗೆ ಗೊತ್ತು. ನನ್ನ ಮಕ್ಳಿಗೆ ಒಳ್ಳೆ ತಂದೆ, ನಮ್ಮ ಬಂಧುಗಳಿಗೆ ಒಳ್ಳೆ ಕೆ ಮಂಜು ರಿಲೇಷನ್ನು, ಚಿತ್ರೋದ್ಯಮಕ್ಕೆ ಒಳ್ಳೆ ನಿರ್ಮಾಪಕ. ಅವನು ಇತಿಹಾಸ ತೊಗೊಳ್ಳಿ, ವಾಟ್ ಈಸ್ ಸಿ, ಅದು ಅವನು ವೈಯಕ್ತಿಕ, ನಾವು ಕೇಳೋಕ್ಕೋಗಲ್ಲ. ಆಮೇಲೆ ನಾವು ಅವತ್ತೇನಾರು ಅವನ ಬಗ್ಗೆ ಹಗುರವಾಗಿ ಅವನು ಪರ್ಸನಲ್ ಮಾತಾಡಿದರೆ ಯಾಕಪ್ಪ ನಾವು ಪರ್ಸನಲ್ ಮಾತಾಡಿದ್ರೆ ಕೇಳ್ಬೋದು, ತಪ್ಪೇನಿಲ್ಲ. ನಾವು ಮಾತಾಡೋದು ನಮಗೆ ಬೇಕಿಲ್ದಿರೋ ವಿಷಯ. ನಮ್ಮ ಚಿತ್ರೋದ್ಯಮದ ಬಗ್ಗೆ ನಾವು ಸಿನಿಮಾ ಬಗ್ಗೆ ಮಾತಾಡಿದ್ಯಾ, ಇದು ಯಾರು ಕೊಟ್ಟವ್ರು ತೋರ್ಸಪ್ಪ ಅಂತೇಳಿ ತಪ್ಪೇಳಿ. ನೀನು ಬುದ್ಧಿವಂತ ಆಗ್ಬಿಟ್ಟು ನನಗೆಲ್ಲ ಗೊತ್ತಿದೆ, ನಾಲೆಡ್ಜ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾನು ಫೋನ್ ಅವ್ನು ನನ್ನ ಗೆಳೆಯ, ಕರೆಕ್ಟು ಫ್ರೆಂಡ್ ಗೆಳೆಯಾಗಿದ್ದ, ಕತೆ ಮಾಡು ಅಂತ ಹೇಳಿದೆ. ಆಮೇಲೆ ನೀನು ಕತೆ ಫ್ರೆಂಡು ಅಂತ ತಕ್ಷಣ ನೀನು ಕಂಡಮ್ ಕೊಟ್ಟು ಪಡಿದ್ರು ಅಂತ ಅದನ್ನು ಹುಚ್ಚುನಾಗಿ ಕಚ್ಚೈತಾ? ಪಡಿದು ದುಡ್ಡು ಹಾಕಿ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡು ಅವ್ನ ಪರಿಸ್ಥಿತಿ ಅವ್ನಿಗಿರ್ತದೆ. ಸಂಪಾದನೆ ಮಾಡಿದ್ರೆ ಕಳೆದಿರ್ತೀವಿ, ನಮ್ಮ ಮನೆ ಬರ. ಇವತ್ತು ಯಾವ ಪ್ರೊಡ್ಯೂಸರು ನಿನಗೆ ದುಡ್ಡು ತೊಗೊಂಡೋಗಿದ್ದಾರೆ? ಅದನ್ನ ಮನೆ ಬರ. ನಾವು ಯಾರು ಕೇಳಿಲ್ಲ, ನಿಮ್ಮ ಮನೆ ಯಾರು ಕೇಳಿದ್ವಾ? ನಮ್ಮ ಮನೆ ಯಾರು ಬಂದು ನೀವು ಸಿನಿಮಾ ಮಾಡಿ? ಇಲ್ಲ, ತಪ್ಪೇನಿಲ್ಲ. ನಾವು ಇನ್ನು ಮುಂದಕ್ಕೆ ಎಚ್ಚರಿಕೆಯಿಂದ ನಿರ್ಮಾಪಕ್ಕೆ ಮೈಂಡ ಕ್ಲೀನಾಗಿ ಹೇಳ್ತಾಯಿದ್ವಿ. ಎಲ್ಲ ಹೊಸರು ಬಂದಂಥವ್ರು ಕೆಲವು ಪಾಪ ಗೊತ್ತಿರಲ್ಲ, ಈ ರೀತಿ ಮಾಡಿ ಇಂಡಸ್ಟ್ರಿ ಹಾಳಾಗಿ ಹೋಗ್ತಾಯಿದೆ, ಬೇಡ ಈ ರೀತಿ ಮಾಡೋಣ ಅಂತ. ಅದು ನಮ್ಮ ನಿರ್ಮಾಪಕ ಎಚ್ಚರಿಕೊಂಡು ನಮ್ಮ ಧರ್ಮ. ನಾವು ಯಾರಿಗಾರು ಬೇರೆ ಯಾರಿಗಾರು ಮೋಸ ಮಾಡಿದ್ದೀವ? ಒಂದು ಟೆಕ್ನಿಷಿಯನ್ ಕಾಸು ಕೊಡಲ್ಲ, ಇವ್ನು ನೋಡೋಣ. ಟೆಕ್ನಿಷಿಯನ್ಗೆ ಅಟ್ಲೀಸ್ಟ್ 5 ಸಾವಿರ ಕೊಡಿದ್ರೆ, ಅಟ್ಲೀಸ್ಟ್ 2 ವಾರ 50 ಸಾವಿರ ಕೊಡಿದ್ರೆ 25 ಸಾವಿರ ತೊಗೊಂಡೋಗಿರ್ತಾನಲ್ಲ. ನಿರ್ಮಾಪಕ 25 ರೂಪಾಯಿ ಬಂದಿರಲ್ಲ. ಪರಿಸ್ಥಿತಿ ಯಾವ ರೀತಿ ಇದೆ? ಆಮೇಲೆ ನಿನ್ನ ಕೊಡುಗೆ ಏನಿದೆ? ಮಾತಾಡೋ ಹಕ್ಕಿದೆ ಅಂತ ನೀನೇನು ಮಾಡ್ಬೋದಾ? ಆಮೇಲೆ ನಾವು ಪತ್ರಕರ್ತ ಸಂಘಕ್ಕೆ ಹೇಳಿದ್ವಿ, ದಯವಿಟ್ಟು ಈ ಥರದವ್ರನ್ನ ಇಟ್ಕೊಂಡ್ರೆ ನಾವು ಚಿತ್ರರಂಗ ಇನ್ನು ಮುಂದಕ್ಕೆ ನಮ್ಮ ಸಹಕಾರ ಕಡಿಮೆ ಆಗುತ್ತೆ. ನಾವು ಯಾರಿಗೂ
ನಿಮ್ಮ ಬಾಯ್ಕಾಟು ಇದು ನಾವು ಹೇಳಲ್ಲ. ನಾವು ಅಸಹಾಯಕತೆ ತೋರಿಸ್ತೀವಿ, ನಮಗೆ ಬೇಕಾಗಿಲ್ಲ. ನಮಗೆ ಚಿತ್ರೋದ್ಯಮ ಬೆಳಿಬೇಕು, ನಾವೆಲ್ಲ ಒಂದು ಲಿಂಕು, ಒಂದು ಫ್ಯಾಮಿಲಿ ನಾವು ಗೌರವ ಕೊಡೋದು. ಅದನ್ನು ಬಿಟ್ಬಿಟ್ಟು ಅವನು ಹೇಳ್ದ ಆಮೇಲೆ ನಮ್ಮ ಮಾಧ್ಯಮರು ಕೇಳೋ ಪ್ರಶ್ನೆ ಉತ್ತರ ಕೊಡಬಾರ್ದ? ಅವ್ರು ಪಾಪ ಏನು ಕೇಳಿಲ್ಲ. ಸುದೀಪ್ ಅವ್ರ ಜೊತೆಲಿರ್ತಾರೆ, ಸುದೀಪ್ ಹಿಂಗೆ ಮಾತಾಡಿ ಅವ್ರು ಹೇಳ್ಬೋದಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲಪ್ಪ, ಗೊತ್ತಿರೋ ರೀತಿ ಮಾತಾಡೋಕ್ಕೆ ಅವಕಾಶ ಕೊಡೋದು. ಪಾಪ ಅವರು ಪ್ರೊಡ್ಯೂಸರ್, ಸುದೀಪ್ ಅವ್ರು ಪ್ರೊಡ್ಯೂಸರ್ ಅವ್ರ ನಟ, ನಿರ್ದೇಶಕ, ನಿರ್ಮಾಪಕರು, ಅವ್ರಿಗೆ ಗೊತ್ತಾರು ಸುಮ್ಮನೆ ಇರ್ತಾರ ಅಂತ ನಾನು ಹೇಳಿದ್ಬಿಟ್ರೆ ನಮಗೆ ಸಂಬಂಧ ಇಲ್ಲ. ಅದ್ರಲ್ಲಿ ತಪ್ಪೇನಿದೆ? ತಪ್ಪೇ ಇಲ್ಲ. ಅದಕ್ಕೆ ಇದನ್ನು ಆಮೇಲೆ ಅವನು ಏಂತಿಗಿದ್ದು ಮಾತಾಡ್ದ ಅಂದರೆ ಇದು ಸ್ಟ್ರಾಂಗ್ ಆಗಾಗ್ತದೆ. ಏನು ಅನ್ಕೊಂಬಿಟ್ಟಿದ್ರು ಮೊದಲು, ಏನೋ ಅಂದರೆ ಗಾಳಿ ತರಿಸ್ಬಿಡ್ತಾರೆ ಅಂತ. ಇದು ದಿಕ್ಕು ತಪ್ಪಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದಾನೆ. ಆಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಎಲ್ಲಿದೆ? KVN ಸಂಸ್ಥೆಯವ್ರು ಕಂಪ್ಲೇಂಟ್ ಕೊಟ್ಟಿದ್ದು ವಾಣಿ ನಿರ್ಮಾಪಕ ಸಂಘಕ್ಕೆ. ನೀನು ಯಾರು ಫೋನ್ ಮಾಡೋದು? ನಿರ್ಮಾಪಕ ಸಂಘಕ್ಕೆ ಮಾತಾಡಬೇಕು, ಬಂದು ಹೇಳಬೇಕು, ತಪ್ಪು ಅದು ಕೂತ್ಕೊಂಡು. ನೀನು ಯಾರಿಗೋ ಕೂತ್ಕೊಂಡು ಫೋನ್ ಮಾಡಿಬಿಟ್ಟು ನಾನು ಅವ್ರಿಗೆ ಹೇಳ್ದೆ ಏನರ್ಥ? ಅದು ಹೇಳಿದ್ದಾನೆ. ಅವನೇನೋ ಪೇಜಲ್ಲಿ, ನಾವು ಪೇಜ್ ಅದು ಓದಲ್ಲ ಬಿಡಿ, ನಮಗೆ ಅವನು ಓದೋಷ್ಟು ನಾವು ಆ ಕ್ಯಾಟಗಿರಿ ನಮಗಿಲ್ಲ. ನಮಗೆ ಯಾವುದೋ ಒಂದು ಗೌರವ ಇದೆ, ಅದರಿಂದ ನಾವು ಅದೆಲ್ಲ ಓದೋಕ್ಕೆ ಹೋಗಲ್ಲ. ಕ್ಯಾಟಗಿರಿ ಯಾರಿಗೆ ಹೇಳಬೇಕು? ಅಸೋಸಿಯೇಷನ್ ಬರಬೇಕು, ಸರ್ ಹಿಂಗಾಗಿದೆ, ಈ ರೀತಿ ಆಗಿದೆ, ಇದಕ್ಕೆ ದಯವಿಟ್ಟು. ಆಮೇಲೆ ಅದನ್ನು ಬಿಟ್ಟು ನಾನು ಕನ್ನಡ ನಿರ್ಮಾಪಕರಿಗೆ ಹೇಳಿಲ್ಲ, ತಮಿಳು ನಿರ್ಮಾಪಕರಿಗೆ ಹೇಳಿದ್ದೀನಿ. ತಮಿಳು ನಿರ್ಮಾಪಕನೇ ಅಲ್ವಾ? ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ನಾವೆಲ್ಲ ಅಂತ ಯಾಕೆ ತಮಿಳು, ತೆಲುಗು, ಮಲಯಾಳಿ ಈ ಥರ ಬರ್ತದೆ? ನಾವು ನಾಡು ನುಡಿ ಭಾಷೆ ಹೋರಾಟಕ್ಕೆ ನಾವು ಯಾವತ್ತೂ ಕನ್ನಡಿಗರು, ಅದರಲ್ಲಿ ಎರಡನೇ ಮಾತಿಲ್ಲ. ನೀನೇ ನಾರಾಯಣ ಕೊಡ್ತಾರೆ, ಕನ್ನಡ ಕೊಡಾರಿದ್ಯಾ ನೀನು? ಇನ್ನು ಅವ್ರುಗಳು ಅವ್ರನ್ನ ನಾವು ಕನಸು ಅಂತ ಹೇಳ್ತೀವಿ. ಅವ್ರ ಹೋರಾಟ, ನೀರು, ನಾಡು, ನುಡಿ ಪ್ರತಿಯೊಂದು ವಿಷಯದ ಕನ್ನಡಿಗರು ನಮ್ಮ ಸಂಘ ಸಂಸ್ಥೆ ಓಡಾಡ್ತೇವೆ. ನಾವು ಸಿನಿಮಾದವ್ರ ಜೊತೆ ದಯವಿಟ್ಟು ಕೆಲವು ಟೈಮ್ ಹೋಗಿರಲ್ಲ. ಅವರು ಇವತ್ತು ನಮ್ಮ ಭಾಷೆ ಉಳಿತೈತೆ, ಕನ್ನಡ ಅವ್ರ ಸಂಘಗಳು. ನೀನು ಯಾವುದು ಹೋರಾಟಕ್ಕೆ ಹೋಗಿದ್ಯಪ್ಪ ನೀನು? ಟೋಕನ್ ಹಾಕೊಂಡು ನೀನು ಎಲ್ಲರ ತಗೋ ಹಾಕೊಂಡು ನೀನು ಈ ಮಾತಾಡ್ತೀಯ? ಫಸ್ಟು ಅವಿವೇಕಿತನ ಮಾತು. ನೀನು ವಿದ್ಯಾವಂತ ಅಲ್ಲ, ಬುದ್ಧಿ. ಅವ್ನು ಹೇಳೋವನೇ ಕೊಬ್ಬರಿ ಮಂಜುಂಗೆ ಕನ್ನಡ ಬರೋಲ್ಲ, ಅವ್ನಿಗೆ ಇಂಗ್ಲೀಷ್ ಬರೋಲ್ಲ, ನಾನೇನು ಮಾತಾಡಲಿ? ನಾನು ವಿದ್ಯಾವಂತ ಅಲ್ಲ. ವಿದ್ಯಾವಂತ ಆಗಿ ನಿನ್ನ ಥರ ಪೆನ್ ತಗೊಂಡು ಯಾವುದೋ ಕೂತ್ಕೊಂಡು ಯಾರಿಗೋ ಯಾಮಾರಿಸ್ಬಿಟ್ಟು ಟಿಕೆಟ್ ತೊಗೋತಿದ್ದೆ, ಇದು ತೊಗೋತಿದ್ದೆ, ದುಡ್ಡು ತೀಸ್ಕೊತಿದ್ದೆ. ನಾನು ವಿದ್ಯಾವಂತ ಅಲ್ಲ, ನಾನೊಬ್ಬ ರೈತನ ಮಗ. ನಾನು ಬೆಳೆದು ಬಂದ ದಾರಿಗಿದು. ಇವತ್ತು ನನ್ನ ಭಗವಂತ ಮಾಡಿದ ರೈತರ ಮಗನ ಮಣ್ಣಿನ ಮಗನಿಂದ ಬಂದು ನಾನು ಇವತ್ತು ಎಲ್ಲಿದ್ದೀನಿ? ನಾನು ಎಲ್ಲಿದ್ದೀನಿ? ನನ್ನ ಭಗವಂತ ಅಲ್ಲಿ ಕೂಡ್ತು. ನಿನ್ನೆಲ್ಲಿಟ್ಟವನೇ? ವಿದ್ಯಾವಂತ, ಬುದ್ಧಿವಂತ, ನಾನು ಶೂರ, ಧೀರ ಎಲ್ಲಿಟ್ಟವನೇ? ವಿವೇಕ ಇರಬೇಕು, ಅವಿವೇಕಿ ಥರ ಮಾತಾಡಬಾರ್ದು. ನೀನು ಮಾತಾಡಿ ನಿಂಗೆ 100ರಷ್ಟು. ಅವನು ಮ್ಯಾಡ್ ಅಂತೆ, ಅವ್ನು ಮ್ಯಾಡ, ನಾನು ವೆರಿ ಬ್ಯಾಡ್. ನಾನೇನು ಆರ್ಡಿನರಿ ಅಲ್ಲ. ಪಾಷಾ ಪಿಕ್ಚರ್ ನೋಡೋರ? ಕೋಟಿಗೊಬ್ಬ ನೋಡೋಣ? ಕೆ ಮಂಜು ಹತ್ರ ಫ್ಲ್ಯಾಶ್ ಬ್ಯಾಕ್ ಐತೆ. ನನಗೆ ಒಂದೇ ಮಾತಿಲ್ಲ, ವಿಷ್ಣುವರ್ಧನ್ ಅವರು ಚಿತ್ರರಂಗದ ಬಂದಾಗ ಕೈ ಬಾಯಿ ಕಚ್ಚೆ 3 ಚೆನ್ನಾಗಿರಲಿ ಚಿನ್ನ, ಅದು ಚೆನ್ನಾಗಿರಿ, ನೀನು ಏನು ಬೇಕಾದ್ರೂ ಮಾಡೋಂದ್ರು. ಕೈ ಬಾಯಿ ಕಚ್ಚೆ 3 ಕರೆಕ್ಟ್ ಆಯ್ತು ನನ್ನ ಹತ್ರ. ನೀನು ಬೇಡಾದರೆ ಐ ಆಮ್ ನಾಟ್ ಆರ್ಡಿನರಿ, ಐ ಆಮ್ ಯುವರ್ ಡ್ಯಾಡ್. ನಾನಿನ್ನೂ ಒಂದೇ ಗೌರವ, ಬೆಲೆ, ತೂಕಕ್ಕಿದ್ದೀನಿ. ನೀನು ಕೌಂಟ್ಗಿರಲ್ಲ, ನನಗೆ ಕೌಂಟ್ಗಿರಲ್ಲ. ಮಾತಾಡ್ಬೇಕಾದ್ರೆ ಎಚ್ಚರಿಕೆ ಇರಬೇಕು. ಯಾರಪ್ಪನ ಮನೆ ಆಸ್ತಿ ಇಲ್ಲ ಕನ್ನಡ ಚಿತ್ರರಂಗ, ಯಾರಿಲ್ಲಿ ಬೆಗ್ಗರಿಲ್ಲ. ಎಲ್ಲರೂ ನಿರ್ಮಾಪಕರು, ಕಲಾವಿದರು, ಟೆಕ್ನಿಷಿಯನ್, ವಿ ಆರ್ ಆಲ್ ಇಂಡಸ್ಟ್ರಿ. ಪ್ರೊಡ್ಯೂಸರ್ ಬಗ್ಗೆ ಯಾಕೆ ಮಾತಾಡೋದು ಫಸ್ಟ್ ಆಫ್ ಆಲ್? ಆಮೇಲೆ ನಾವು ಸಿನಿಮಾನದು ಏನು ಅನ್ಕೊಂಡು ನಾವು ಮಾಧ್ಯಮದವ್ರು, ಹಬ್ಬ ಪತ್ರಕ್ಕೆ ಎಲ್ಲರಿಗೂ ಒಂದು ಮನೆ ಥರ ಇದ್ದೀವಿ. ಏನಾದರೂ ಕಷ್ಟ ಸುಖ ಮಾತಾಡ್ತೀವಿ. ಇಷ್ಟ ಬಂದಾಗ ಕೂತ್ಕೊಂಡು ನೀನು ಯಾವುದೋ ಕೂತ್ಕೊಂಡು ಮಾಡೋದು ಏನು ಅರ್ಥ ಅಂದ್ಕೊಂಡಿದ್ದೀಯ? ಇವತ್ತು ಒಬ್ಬೊಬ್ಬ ನಿರ್ಮಾಪಕ ಇವತ್ತು ಇನ್ನು ಮುಂದಕ್ಕೆ ಯಾರೇ ಆಗಲಿ ಈ ರೀತಿ ಆಗಬಾರ್ದು ನಮ್ಮಮ್ಮೆಲ್ಲ ಆಸೆ. ಆಗಬಾರ್ದು. ಯಾಕೆಂದರೆ ಇವತ್ತು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಉಪ್ಪಾರಪೇಟೆಯಲ್ಲಿ, FIR ಮಾಡ್ತೀನಿ, ಅರೆಸ್ಟ್ ಮಾಡ್ತೀನಿ, ಡೆಫಾರ್ಮೇಷನ್ ಕೇಸ್ ಹಾಕ್ತೀನಿ 5 ಕೋಟಿ ಬಿಡಲ್ಲ. ಇನ್ನೂ 15 ಜನ ಪ್ರೊಡ್ಯೂಸರ್ ರೆಡಿದ್ದಾರೆ. 15 ಜನ ಪ್ರೊಡ್ಯೂಸರ್ ಕಂಪ್ಲೇಂಟ್ ರೆಡಿ ಮಾಡ್ತಾಯಿದ್ರೆ ಏನಕ್ಕೆ ನೀನು ಬೆಲೆ ಕೊಟ್ಟಿದ್ವಿ? ಉಳಿಸ್ಕೊಂಡಿದ್ಯಾ ನೀನು? ಯಾರಿಗೋ ಕೂತ್ಕೊಂಡು ಯಾರಿಗೋ ಫೋನ್ ಯಾರು ಇಲ್ಲಿ ಉದ್ಯಮದಲ್ಲಿ ಇಲ್ಲಿ ಯಾರೂ ದೊಡ್ಡವರಿಲ್ಲ. ಅಸೋಸಿಯೇಷನ್ ಇರ್ತದೆ, ಬರಬೇಕು, ಕ್ಲಾರಿಫಿಕೇಷನ್ ಕೊಡಬೇಕು, ಕಾನೂನು ಚೌಕಟ್ಟಿಂದ ಆಗುತ್ತೆ. ಅದು ಬಿಟ್ಟು ಇಲ್ಲದೆ ಇರೋದೆಲ್ಲ ಉಡಾಫೆಗಳು. ಆಮೇಲೆ ನಾನು ನಮ್ಮ ಲಾಯರ್ ಅಸೋಸಿಯೇಷನ್ಗೂ ಮಾತಾಡಿದ್ದೀನಿ. ದಯವಿಟ್ಟು ಈ ಥರದವ್ರಿಗೆ ಈ ಥರ ವಿಷಯದಲ್ಲಿ ಅಂದಾಗ ದಯವಿಟ್ಟು ಸಪೋರ್ಟ್ ಮಾಡಬೇಡಿ. ಈ ಥರ ಕೇಸ್ಗೆ ಯಾರು ದಯವಿಟ್ಟು ಮನವಿ ಮಾಡ್ತಿದ್ದೀನಿ. ಯಾಕೆಂದರೆ ಒಬ್ಬ ನಿರ್ಮಾಪಕ ಒಂದು ಸಂಸ್ಥೆನ, ಇಡೀ ಉದ್ಯಮನ ಕಾಂಡಾಮ್ಸ್ ಕೊಡ್ತಾರೆ. ನಮ್ಮನ್ನು ಜನ ಯಾವ ರೀತಿ ಹೇಳ್ತಾರೆ? ನಾವು ಇವತ್ತು ಯಾವ ಮಾಡ್ತೇವೆ? ನಮ್ಮನ್ನು ಎಷ್ಟು ಗೌರವ, ಸಿನಿಮಾ ಅಂದರೆ ಎಷ್ಟು ಗೌರವ ಇದೆ.
ಇವತ್ತು ಎಂತೆಂಥವ್ರು ಬಂದಿದ್ದಾರೆ. ಇವತ್ತು ನಮ್ಮ ಸಿನಿಮಾ ಯಾವ ಮಟ್ಟ ಬೆಳೀತಾ ಇದೆ. ಇಂಥವ್ರು